ನಮ್ಮ ಮೆಟ್ರೋ ಬೆಲೆ ಏರಿಕೆಗೆ ಬ್ರೇಕ್ ಹಾಕಿ ಬೇಕಾಬಿಟ್ಟಿ ದಿಢೀರ್ ಅಂತ ದರ ಏರಿಕೆ ಮಾಡಿದ್ರೆ ಹೇಗೆ? ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡಬಾರ್ದಾ? ಮೆಟ್ರೋ ಬರೀ ಶ್ರೀಮಂತರಿಗೆ ಮಾತ್ರ ಇರೋದಾ? ಮೆಟ್ರೋ ದರ ಏರಿಕೆ ಕಡಿವಾಣ ಹಾಕೋದು ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದ ದರ ಏರಿಕೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಜನರಿಗೆ ಇಂದು ಒಂದು ತಾತ್ಕಾಲಿಕ ಸಿಹಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇಂದಿನಿಂದ ಜಾರಿಗೆ ಬರಬೇಕಾಗಿದ್ದಂಥ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ. ಇಂದು ಮೆಟ್ರೋ ಪ್ರಯಾಣ ದುಬಾರಿ ಆಗುತ್ತೆ ಅಂತ ಕಾಯ್ತಿದ್ದಂಥ ಜನರಿಗೆ ಇದು ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ವಿರೋಧದ ನಡುವೆಯೂ ಜನರ ಆಕ್ರೋಶ, ಟೀಕೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ನಡುವೆಯೂ ದರ ಏರಿಕೆ ಮಾಡೋ ತೀರ್ಮಾನವನ್ನ ನಮ್ಮ ಮೆಟ್ರೋ ತೆಗೆದುಕೊಂಡಿತ್ತು. ಇಂದು ಅದನ್ನ ಜಾರಿಗೆ ತರಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಿಎಂಆರ್ಸಿಎಲ್ ಯೂ ಟರ್ನ್ ಹೊಡೆದಿದೆ. ಬಿಎಂಆರ್ಸಿಎಲ್ ಹೇಳೋ ಪ್ರಕಾರ ಕೆಲ ತಾಂತ್ರಿಕ ಕಾರಣಗಳಿಂದ ಈ ಕ್ಷಣಕ್ಕೆ ದರ ಏರಿಕೆ ಜಾರಿ ಆಗಲ್ಲ ಅಂತ ಸ್ಪಷ್ಟಪಡಿಸಿದೆ. ಅಂದರೆ ಇಂದಿನಿಂದ ಮೆಟ್ರೋ ಏರಿದ್ರೂ ಕೂಡ ಜನ ಹಳೆಯ ದರದಲ್ಲೇ ಟಿಕೆಟ್ ಪಡಿಬಹುದು. ಇದರಿಂದ ಜನ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಮತ್ತೊಂದು ಕಡೆ ಹಲವು ಪ್ರಶ್ನೆಗಳು ಕೂಡ ಎದ್ಬಿಟ್ಟಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಬೇಕಾಬಿಟ್ಟಿ ದಿಢೀರ್ ದರ ಏರಿಕೆ ಮಾಡಿದರೆ ಹೇಗೆ ಅನ್ನೋದು ಜನರ ಪ್ರಶ್ನೆ. ಜನಸಾಮಾನ್ಯರು ಮೆಟ್ರೋದಲ್ಲಿ ಓಡಾಡಬಾರ್ದಾ? ಮೆಟ್ರೋ ಬರೀ ಶ್ರೀಮಂತರಿಗೆ ಮಾತ್ರನಾ? ಮೆಟ್ರೋ ದರ ಏರಿಕೆಗೆ ಕಡಿವಾಣ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇವೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಈ ದರ ಏರಿಕೆ ಪೂರ್ಣವಾಗಿ ರದ್ದಾಗಿಲ್ಲ, ಕೇವಲ ತಾತ್ಕಾಲಿಕ ವಿರಾಮ ಮಾತ್ರ. ಇವತ್ತು ಗೊತ್ತಾಗುತ್ತೆ ಹಳೆ ದರ ಮುಂದುವರಿಯುತ್ತಾ ಅಥವಾ ದರ ಇಳಿಕೆ ಮಾಡ್ತಾರಾ ಅಥವಾ ಜಾಸ್ತಿ ಮಾಡ್ತಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿರ್ಧಾರ ಆಗುತ್ತೆ. ಬಿಎಂಆರ್ಸಿಎಲ್ ಹೇಳ್ತಿರೋದು ಪರಿಷ್ಕೃತ ದರವನ್ನು ಮುಂದಿನ ದಿನಗಳಲ್ಲಿ ಪ್ರಕಟ ಮಾಡಲಾಗುತ್ತೆ. ಅದಕ್ಕೂ ಮೊದಲು ನಿರ್ದೇಶಕರ ಮಂಡಳಿ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ. ಆ ಸಭೆಯ ನಂತರವೇ ಅಂತಿಮ ದರ ಪ್ರಕಟ ಆಗತ್ತೆ. ಅಂದರೆ ಸದ್ಯಕ್ಕೆ ರಿಲೀಫ್ ಇದ್ರೂ ಕೂಡ ಭವಿಷ್ಯದಲ್ಲಿ ಮತ್ತೆ ದರ ಏರಿಕೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಒಟ್ಟಿನಲ್ಲಿ ಜನರ ಒತ್ತಡಕ್ಕೆ ಮಣಿದ್ರಾ ಅಥವಾ ನಿಜಕ್ಕೂ ತಾಂತ್ರಿಕ ಸಮಸ್ಯೆಯೇ ಕಾರಣನ ಇದಕ್ಕೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಈ ಬಗ್ಗೆ ಇನ್ನಷ್ಟು ಸ್ಪಷ್ಟ ಮಾಹಿತಿ ಪಡೆಯೋದಕ್ಕೆ ನಮ್ಮ ರಿಪೋರ್ಟರ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ.